ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿನ್ನೆ ಸಂಜೆಯಿಂದ ಒಬ್ಬರು ಮೆಸೇಜ್ ಹಾಕಿದ್ರು ನನಗೆ KSIS ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅಂತೇಳಿ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸೋಣ ಸ್ನೇಹಿತರೆ. ಆದರೆ ವಿವರಣೆ ಸಮೇತ ಇರುವುದಿಲ್ಲ. ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಯಾವ ಥರ ಪ್ರಶ್ನೆ ಪತ್ರಿಕೆ ಇದೆ, ಯಾಕಂದರೆ ಮುಂಬರುವ ದಿನಗಳಲ್ಲಿ 340 KSISF PC ಪೊಲೀಸ್ ಕಾನ್ಸ್ಟೇಬಲನ್ನು ನೋಟಿಫಿಕೇಶನ್ ಮಾಡಲು ಎಲ್ಲ ಇಲಾಖೆ ಸಿದ್ಧತೆ ನಡೆಸಿದೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಉಪಯೋಗ ಆಗಬಹುದು ಮುಂದಿನ ದಿನಗಳಲ್ಲಿ. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ರ್ಯಾಡ್ಕ್ಲಿಫ್ ರೇಖೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ಬೇರ್ಪಡಿಸುತ್ತದೆ? ಹಂಗಂದ್ರೆ ರ್ಯಾಡ್ಕ್ಲಿಫ್ ರೇಖೆ ಯಾವ್ಯಾವ ದೇಶದ ಗಡಿಯಲ್ಲಿದೆ ಅಂದರೆ ಬೇರ್ಪಡಿಸ್ತದೆ ಅನ್ನೋದು ಈ ಪ್ರಶ್ನೆ. ಸರಿಯಾದ ಉತ್ತರ ಆಯ್ಕೆ ಸಿ, ಪಾಕಿಸ್ತಾನ ಮತ್ತು ಭಾರತದ ದೇಶದ ಗಡಿಯನ್ನು ಬೇರ್ಪಡೆ ಮಾಡ್ತತೆ. ಇದು 1947 ಆಗಸ್ಟ್ 17ನೇ ತಾರೀಕು ಇದು ಪ್ರಕಟ ಆಗ್ತತಿ. ಸ್ವತಂತ್ರ ಸಿಕ್ಕು 2 ದಿನಗಳ ನಂತರ ಇದು ಪ್ರಕಟಗೊಳ್ತತಿ. ಇದನ್ನು ಗುರುತಿಸಿದರು ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಇದನ್ನು ಗುರುತಿಸ್ತಾರೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಸ್ವರ್ಣಿಮ ಚತುರ್ಭುಜ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಇದೊಂದು ರೈಲ್ವೆನ, ಹೆದ್ದಾರಿನ, ವಿಮಾನ ನಿಲ್ದಾಣನ, ಜಲಮಾರ್ಗನ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದೊಂದು ರಸ್ತೆ ಜಾಲ, ಅಂದರೆ ಇದೊಂದು ಹೆದ್ದಾರಿ. 4 ಮೆಟ್ರೋಪಾಲಿಟಿಯನ್ ಸಿಟಿ ನಗರವನ್ನು ಸಂಪರ್ಕಿಸುವ ಯೋಜನೆ ಇದಾಗಿದೆ. ಮೂರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಮೈತ್ರಿಯ ವಿಚಾರವನ್ನು ಪ್ರಸ್ತಾಪಿಸಿದ ದೇಶ ಯಾವುದು ಎಂಬುದು ಮೂರನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ, ಭಾರತ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಡಿಯಲ್ಲಿ ಶೇಷಾಧಿಕಾರಗಳು ಯಾವ ಪಟ್ಟಿಯಲ್ಲಿ ಕಂಡುಬರುತ್ತವೆ ಎಂಬುದು ಈ ಪ್ರಶ್ನೆಯಾಗಿದೆ. ರಾಜ್ಯ ಪಟ್ಟಿನೋ, ಕೇಂದ್ರ ಪಟ್ಟಿನೋ, ಸಮವರ್ತಿ ಪಟ್ಟಿನೋ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಶೇಷಾಧಿಕಾರಗಳು ಮಾತ್ರ ಈ 3 ಪಟ್ಟಿಯಲ್ಲಿ ಕೂಡ ಕಂಡುಬರುವುದಿಲ್ಲ. ಹಾಗಾಗಿ ಈ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ನಾರ್ತ್ ಚಾನಲ್ ಇದು ಇಂಗ್ಲೆಂಡ್ ಮತ್ತು ಯಾವ ದೇಶದ ನಡುವೆ ಇದೆ? ಇಂಗ್ಲೆಂಡ್ ಮತ್ತು ಇನ್ನೊಂದು ದೇಶ ಯಾವುದು ಇದು ನಾರ್ತ್ ಚಾನಲ್ ಇರುವುದು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಐರ್ಲೆಂಡ್. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ದೇಶದ ನಡುವೆ ಈ ನಾರ್ತ್ ಚಾನಲ್ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಕೆಳಗಿನ ಯಾರು ಹಿಂದೂಸ್ತಾನ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿಯ ಸದಸ್ಯರಾಗಿದ್ದರು ಎಂಬುದು 6ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಭಗತ್ ಸಿಂಗ್ ರವರು ಹಿಂದೂಸ್ತಾನ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಭಾಳ ಎಕ್ಸಾಮಲ್ಲಿ ಇದನ್ನು ಕೇಳಿದರೆ. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸಲಾಗುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಹುತಾತ್ಮರ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ಯಾವಾಗ ಹಾಗಾದರೆ ಹುತಾತ್ಮರ ದಿನ ಅಂದರೆ ಜನವರಿ 30 ಹುತಾತ್ಮ ದಿನಾಚರಣೆ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಆಗಸ್ಟ್ ಪ್ರಸ್ತಾವನೆಯನ್ನು ಬ್ರಿಟಿಷರು ನೀಡಿದ ವರ್ಷ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 1900 ಆಯ್ಕೆ ಬಿ, 1940ರಲ್ಲಿ ಆಗಸ್ಟ್ ಪ್ರಸ್ತಾವನೆಯನ್ನು ಬ್ರಿಟಿಷರು ನೀಡ್ತಾರೆ. ಮುಂದಿನ ಪ್ರಶ್ನೆ, ಐಹೊಳೆ ಮತ್ತು ಬಾದಾಮಿಯ ದೇವಸ್ಥಾನಗಳು ಯಾವ ಶಿಲ್ಪಕಲೆಗಳ ನಿದರ್ಶನವಾಗಿದೆ ಎಂಬುದು ಈ ಪ್ರಶ್ನೆ ಇದೆ. ಐಹೊಳೆ ಮತ್ತು ಬಾದಾಮಿಯ ಕೆಲವೊಂದು ಸುಪ್ರಸಿದ್ಧ ದೇವಸ್ಥಾನಗಳು, ಬಾದಾಮಿ ಚಾಲುಕ್ಯರ ನಿದರ್ಶನ ಆಗಿವೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಸ್ತು. ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಯಾವ ವಸ್ತು ಕಂಡುಬರ್ತದೆ? ಜಲಜನಕನ, ಇಂಗಾಲನ, ಗಂಧಕನ ಅಥವಾ ಆಮ್ಲಜನಕನ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ, ಜಲಜನಕ ಎಲ್ಲ ಆಮ್ಲಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಇದು ಮೆಂಟಲ್ ಅಬಿಲಿಟಿ, ಇದನ್ನು ಪ್ರತ್ಯೇಕವಾಗಿ ಬಿಡಿಸೋಣ. 12ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತಿ ಚಿಕ್ಕ ಗ್ರಹ. ನೋಡಿ, ಇಂಪಾರ್ಟೆಂಟ್ ಗ್ರಹಗಳ ಬಗ್ಗೆ ಎಲ್ಲ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತತಿ. ಅತಿ ಚಿಕ್ಕ ಗ್ರಹ ಬುಧ ಗ್ರಹ. ಇದು ಸೂರ್ಯನಿಂದ ಅತಿ ದೂರ ಇರುವಂತಹ ಗ್ರಹ ನೆಪ್ಚೂನು. ಅತಿ ಹತ್ತಿರ ಇರೋದು ಬುಧ, ಸೂರ್ಯನಿಂದ ಹತ್ತಿರ ಇರೋಂಥ ಬುಧ ಗ್ರಹ. ಹಾಗಾಗಿ ಸೌರವ್ಯೂಹದಲ್ಲಿ ಅತಿ ಚಿಕ್ಕ ಗ್ರಹ ಬುಧ ಗ್ರಹವಾಗಿದೆ. 13ನೇ ಪ್ರಶ್ನೆ, ಯೂನಿವರ್ಸಲ್ ಡೋನರ್ ರಕ್ತದ ಗುಂಪು
ಯಾವುದು? ಯೂನಿವರ್ಸಲ್ ಡೋನರ್ ರಕ್ತದ ಗುಂಪು ಯಾವುದು ಎಂಬುದು 13ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ. ಓ ಗುಂಪು ಯೂನಿವರ್ಸಲ್ ಡೋನರ್ ರಕ್ತದ ಗುಂಪು ಎಂಬುದು ಈ ಪ್ರಶ್ನೆಗೆ ಉತ್ತರವಾಗಿದೆ. 14ನೇ ಪ್ರಶ್ನೆ, ರೋಗಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಎಂಬುದು ಈ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಯ್ಕೆ ಎ, ಪೆಥಾಲಜಿ. ರೋಗಗಳ ಅಧ್ಯಯನವನ್ನು ಪೆಥಾಲಜಿ ಎಂದು ಕರೆಯಲಾಗುತ್ತದೆ. 15ನೇ ಪ್ರಶ್ನೆ, ಮುರ್ರಾ ಇದು ಯಾವ ಪ್ರಾಣಿಯ ತಳಿ? ಇದು ಒಂದು ಎಮ್ಮೆಯ ತಳಿ. ಮುರ್ರಾ ಎಂಬುದು ಒಂದು ಎಮ್ಮೆಯ ತಳಿಯಾಗಿದೆ. 16ನೇ ಪ್ರಶ್ನೆ, ಕಾದಂಬರಿಯ ಕರ್ತೃ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಬಿ, ಬಾಣಭಟ್ಟ ಕಾದಂಬರಿಯ ಕರ್ತೃ. ದ್ವಾರ ಸಮುದ್ರವು ಯಾವ ರಾಜಮನೆತನದ ರಾಜಧಾನಿಯಾಗಿತ್ತು? ದ್ವಾರ ಸಮುದ್ರವು ಯಾವ ರಾಜಮನೆತನದ ರಾಜಧಾನಿಯಾಗಿತ್ತು ಎಂಬುದು 17ನೇ ಪ್ರಶ್ನೆಯಾಗಿದೆ. ಹೊಯ್ಸಳರು, ದ್ವಾರ ಸಮುದ್ರದ ಹೊಯ್ಸಳರು. 18ನೇ ಪ್ರಶ್ನೆ, ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಎ, ದಂತಿದುರ್ಗ ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಅಣುಬಾಂಬ್ ಯಾವ ಸಿದ್ಧಾಂತವನ್ನು ಆಧರಿಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸಂಯೋಜನೆನೋ ಅಥವಾ ವಿಭಜನೆನೋ, ವಿಕರಣಶೀಲತೆನೋ ಅಥವಾ ಯಾವುದೋ ಅಲ್ಲೋ ಎಂಬುದು ಈ ಆಪ್ಷನ್ನಲ್ಲಿದೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಮಾಣು ವಿಭಜನೆ ಇದಕ್ಕೆ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಕಿಣ್ವಗಳು ಏನಾಗಿವೆ ಎಂಬುದು ಪ್ರಶ್ನೆಯಾಗಿದೆ. ಕಿಣ್ವಗಳು ಸಾಮಾನ್ಯವಾಗಿ ಸಸಾರಜನಕಗಳು ಆಗಿವೆ. 21ನೇ ಪ್ರಶ್ನೆ, ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಏನೆಂದು ಕರೆಯುತ್ತಾರೆ? ಕಾರ್ಟೋಗ್ರಫಿ ಎಂದು ಕರೆಯುತ್ತಾರೆ. 22ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ವಿಚಾರವನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, USSR ಅಂದರೆ ರಷ್ಯಾ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡ್ಕೊಂಡಿದ್ದೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ನಾವು ಪ್ರಶ್ನೆ ಓದುವಾಗ ಕೊನೆಯವರೆಗೂ ಕೂಡ ಭಾಳ ಸಮಾಧಾನದಿಂದ ಓದಬೇಕಾಗುತ್ತೆ. ಯಾಕಂದರೆ ಹಂಚಿಕೊಂಡಿದೆ ಅಂತೇಳಿ ನಾವು ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಒಂದು ಆನ್ಸರ್ ಒಂದು ಕ್ವಶನ್ ನಮಗೆ ಮಿಸ್ ಆಗಿಬಿಡ್ತೈತಿ. ಹಾಗಾಗಿ ಯಾವುದು ಹಂಚಿಕೊಂಡಿಲ್ಲ ಎಂಬುದು 23ನೇ ಪ್ರಶ್ನೆ. ದಕ್ಷಿಣ ಕನ್ನಡ ಹಂಚಿಕೊಂಡಿದೆ, ಕೊಡಗು ಹಂಚಿಕೊಂಡಿದೆ, ಚಾಮರಾಜನಗರ ಕೂಡ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಆದರೆ ಉಡುಪಿ ಹಂಚಿಕೊಂಡಿಲ್ಲ. ಉಡುಪಿಯು ಇದಕ್ಕೆ ಸರಿಯಾದ ಉತ್ತರ ಉಡುಪಿ. 24ನೇ ಪ್ರಶ್ನೆ, ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದ ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಇದು ಪೋಖ್ರಾನ್ ಎನ್ನುವುದು ಅಣ್ವಸ್ತ್ರ ಪರೀಕ್ಷೆ ಮಾಡುವಂತಹ ಸ್ಥಳ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಇದು ರಾಜಸ್ಥಾನ ರಾಜ್ಯದಲ್ಲಿ ಪೋಖ್ರಾನ್ ಎಂಬ ಸ್ಥಳ ಕಂಡುಬರುತ್ತದೆ. 25ನೇ ಪ್ರಶ್ನೆ, ಇದು ವಿಮಾನ ನಿಲ್ದಾಣಗಳ ಮೇಲೆ ಈ ಪ್ರಶ್ನೆಯನ್ನು ಕೇಳಿದರೆ 25ನೇ ಪ್ರಶ್ನೆ, ಇದು ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿದೆ ಎಂಬುದು ಇದಕ್ಕೆ ಸರಿಯಾಗಿ ಯಾವುದು ಹೊಂದಿಸಲ್ಪಟ್ಟಿದೆ ಎಂಬುದನ್ನು ಹುಡುಕೋಣ. ಇದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ದೆಹಲಿಯಲ್ಲಿ ಇಲ್ಲ. ಚೌಧರಿ ಚರಣ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಲಕ್ನೋದಲ್ಲಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಕೋಲ್ಕತ್ತಾದಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, 2 ಮತ್ತು 3 ಸರಿ. ಯಾವುದು? 2 ಮತ್ತು 3 ಸರಿ. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಬ್ಲಾಕ್ ಚೈನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಎಂಬುದು ಈ ಪ್ರಶ್ನೆಯಾಗಿದೆ. 26ನೇ ಪ್ರಶ್ನೆ. ಇದಕ್ಕೆ ಅದು ಬಿಟ್ಕಾಯಿನ್ ವಹಿವಾಟುಗಳನ್ನು ದಾಖಲಿಸುವ ಸಾರ್ವಜನಿಕ ವಿತರಣಾ ಲೆಡ್ಜರ್ ಆಗಿದೆ, ಇದು ಸರಿಯಾಗಿದೆ. ಬ್ಲಾಕ್ ಚೈನ್ ದಾಖಲೆಗಳನ್ನು ನೆಟ್ ಬ್ಯಾಂಕಿಂಗ್ಗಳನ್ನು ಉಪಯೋಗಿಸಿ, ಇದು ತಪ್ಪಿದೆ. ಸರಿಯಾದ ಉತ್ತರ 1ನೇ ಆಯ್ಕೆ, ಇದಕ್ಕೆ 1 ಮಾತ್ರ ಸರಿಯಾದ ಉತ್ತರವಾಗಿದೆ. 27ನೇ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ ಎಂಬುದು ಈ ಪ್ರಶ್ನೆ ಆಗಿದೆ. ಫಿಫಾ ಕಪ್ಪು ಇದು ಫುಟ್ಬಾಲು, ಇದು ಫುಟ್ಬಾಲ್ಗೆ ಸಂಬಂಧಿಸಿದೆ. ಥಾಮಸ್ ಕಪ್ಪು ಟೆನ್ನಿಸು, ಇದು ಸರಿಯಾಗಿಲ್ಲ. ಟೂರ್ ಡಿ ಫ್ರಾನ್ಸ್ ಇದು ಸೈಕ್ಲಿಂಗು. ಯಾಷಸ್ ಕಪ್ಪು ಇದು ಕ್ರಿಕೆಟ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು IAEA ನಿಗದಿಪಡಿಸಿದ ಕಾರ್ಯವಾಗಿದೆ? ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಇದು ಯಾವುದಕ್ಕೆ ಸಂಬಂಧಪಟ್ಟತೆ ಎಂಬುದು, ಯಾವುದು ಕಾರ್ಯನಿರ್ವಹಿಸ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ಅಣ್ವಸ್ತ್ರಗಳ ಹೆಚ್ಚುವಿಕೆಯನ್ನು ತಡೆಗಟ್ಟುವುದು. ಇದು ಒಂದು ಅಣ್ವಸ್ತ್ರಗಳ ಬಗ್ಗೆ ಸಂಬಂಧಿಸಿದಂತಹ ಸಂಸ್ಥೆಯಾಗಿದೆ. 29ನೇ ಪ್ರಶ್ನೆ. ಯಾವ ದೇಶದಲ್ಲಿ ಭಾರತವು ರಷ್ಯಾದ ಸಹಕಾರದೊಂದಿಗೆ ಪರಮಾಣು ಘಟಕವನ್ನು ಸ್ಥಾಪಿಸುತ್ತಿದೆ? ಭಾರತ ದೇಶವು ರಷ್ಯಾದ ಸಹಭಾಗಿತ್ವ ಅಥವಾ ಸಹಕಾರದೊಂದಿಗೆ ಯಾವ ದೇಶದಲ್ಲಿ ಪರಮಾಣು ಘಟಕವನ್ನು ಸ್ಥಾಪನೆ ಮಾಡ್ತತಿ ಎಂಬುದು ಪ್ರಶ್ನೆಯಾಗಿದೆ. ಬಾಂಗ್ಲಾದೇಶ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 30ನೇ ಪ್ರಶ್ನೆ. ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಿ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಎಂಬುದು 30ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 33ನೇ ವಿಧಿ. ಈ ಮೂಲಭೂತ ಹಕ್ಕುಗಳು, ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳ ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ವಿಧಿ 33ನೇ ವಿಧಿ. ಮುಂದಿನ ಪ್ರಶ್ನೆ. ಫೈರ್ವಾಲ್ ಅಪ್ಲಿಕೇಶನ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಫೈರ್ವಾಲ್ ಅಪ್ಲಿಕೇಶನ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಗಣಕಯಂತ್ರ ಸುರಕ್ಷತೆಗೆ ಇದು ಸಂಬಂಧಿಸಿದೆ. 32ನೇ ಪ್ರಶ್ನೆ. ಫ್ರೆಂಚ್ ಓಪನ್ನಲ್ಲಿ ಯಾವ ಮಾದರಿಯ ಟೆನ್ನಿಸ್ ಕೋರ್ಟನ್ನು ಉಪಯೋಗಿಸುತ್ತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಹಾಗಾದರೆ ಯಾವ ಮಾದರಿ ಎಂಬುದು ನಾವು ನೋಡೋದಾದರೆ 37ನೇ ಪ್ರಶ್ನೆಗೆ ಆಯ್ಕೆ ಬಿ, ಕ್ಲೇ ಕೋರ್ಟ್ ಮಾದರಿಯನ್ನು ಫ್ರೆಂಚ್ ಟೆನ್ನಿಸ್ ಟೂರ್ನಿಯಲ್ಲಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಎಂಬುದು ಪ್ರಶ್ನೆಯಾಗಿದೆ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದು ವಿಶ್ವಸಂಸ್ಥೆಯ ಭಾಗ ಆಗಿರುವುದಿಲ್ಲ. 34ನೇ ಪ್ರಶ್ನೆ. ನಗಿಸುವ ಅನಿಲ ಯಾವುದು? ಕಾರ್ಬನ್ ಮೊನಾಕ್ಸೈಡೋ, ಸಲ್ಫರ್ ಡೈಆಕ್ಸೈಡೋ, ಹೈಡ್ರೋಜನ್ ಪೆರಾಕ್ಸೈಡೋ, ನೈಟ್ರಸ್ ಆಕ್ಸೈಡೋ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ, ನೈಟ್ರಸ್ ಆಕ್ಸೈಡ್. ಇದು ಒಂದು ನಗಿಸುವ ಅನಿಲ. ಇದರ N2 ಅಂತ ಕರೀತಾರೆ ಇದನ್ನು. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ. ದೂರದರ್ಶನದ ರಿಮೋಟ್ ಕಂಟ್ರೋಲ್ನಲ್ಲಿ ಹೆಚ್ಚಾಗಿ ಯಾವುದನ್ನು ಬಳಸಲಾಗುತ್ತದೆ ಎಂಬುದು 35ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇನ್ಫ್ರಾರೆಡ್ ಕಿರಣಗಳನ್ನು ಈ ದೂರದರ್ಶನ ರಿಮೋಟ್ ಕಂಟ್ರೋಲ್ನಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. 36ನೇ ಪ್ರಶ್ನೆ. ಪಯೋರಿಯಾ ಕಾಯಿಲೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಯಾವುದು? ಪಯೋರಿಯಾ ಕಾಯಿಲೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂಬುದು ಪ್ರಶ್ನೆಯಾಗಿದೆ. ಇದು ಆಯ್ಕೆ ಸಿ, ವಸಡಿಗೆ ಸಂಬಂಧಿಸಿದ ಇದೊಂದು ಕಾಯಿಲೆಯಾಗಿದೆ. 37ನೇ ಪ್ರಶ್ನೆ. ಕ್ಸೈಲಮ್ ಜೀವಕೋಶವು ಎಲ್ಲಿ ಕಂಡು ಬರ್ತತಿ? ಸಸ್ಯನೋ, ಪ್ರಾಣಿನೋ, ಕೀಟಗಳು ಅಥವಾ ಬ್ಯಾಕ್ಟೀರಿಯಾದಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಈ ಪ್ರಶ್ನೆಯಾಗಿದೆ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಸ್ಯಗಳಲ್ಲಿ ಕ್ಸೈಲಮ್ ಕಂಡುಬರುತ್ತದೆ. ಕ್ಸೈಲಮ್ ಮತ್ತು ಫ್ಲೋಯಮ್ ಇವು ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುವಂತಹ ಅಂಶವಾಗಿವೆ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. ಇರುಳುಗಣ್ಣು ನೈಟ್ ಬ್ಲೈಂಡ್ನೆಸ್ ಯಾವ ವಿಟಮಿನ್ನ ಕೊರತೆಯಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಕಂಡುಬರುತ್ತದೆ. 39ನೇ ಪ್ರಶ್ನೆ. ಹಾಲಿನಲ್ಲಿರುವ ಸಕ್ಕರೆ ಯಾವುದು? ಹಾಲಿನಲ್ಲಿ ಯಾವ ಸಕ್ಕರೆ ಕಂಡುಬರ್ತದೆ ಅಂದರೆ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಅಂಶ ಕಂಡುಬರ್ತದೆ ಹಾಲಿನಲ್ಲಿ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಸ್ಥಾಪಕರು ಯಾರು? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಸ್ಥಾಪಕರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಯ್ಕೆ ಸಿ. 42ನೇ ಪ್ರಶ್ನೆಗೆ ಆಯ್ಕೆ ಸಿ, ಜವಾಹರಲಾಲ್ ನೆಹರು. ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮೇಲೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ಇದೊಂದು ಟಾಪಿಕ್ ಆಗಿದೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ. ಕೆಳಗಿನವರಲ್ಲಿ ಯಾರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದರು? ಸರ್ವೆಂಟ್ಸ್ ಆಫ್ ಇಂಡಿಯಾ
ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ಗೋಪಾಲಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. 44ನೇ ಪ್ರಶ್ನೆ, ಮಹಡ್ ಸತ್ಯಾಗ್ರಹದ ನೇತೃತ್ವ ಯಾರು ವಹಿಸಿದ್ರು ಹಾಗಾದರೆ ಅಂದರೆ ಇದನ್ನು ನೇತೃತ್ವ ವಹಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದಾರೆ. ಆಜಾದ್ ಹಿಂದ್ ಫೌಜನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ಎಂಬುದು 45ನೇ ಪ್ರಶ್ನೆ. ಸಿಂಗಾಪುರ, ಆಯ್ಕೆ ಸಿ, ಸಿಂಗಾಪುರ ದೇಶದಲ್ಲಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪನೆ ಮಾಡಲಾಯಿತು. 46ನೇ ಪ್ರಶ್ನೆ. 47ನೇ ಪ್ರಶ್ನೆ, ಭಾರತದ ಯಾವ ನಗರವು ಸಿಟಿ ಆಫ್ ಜಾಯ್, ನೆನಪಿರಲಿ ಸಿಟಿ ಆಫ್ ಜಾಯ್ ಎಂದು ಖ್ಯಾತವಾಗಿದೆ? ಸರಿಯಾದ ಉತ್ತರ ಆಯ್ಕೆಯೇ ಕೋಲ್ಕತ್ತಾ. ಕೋಲ್ಕತ್ತಾವನ್ನು ಸಿಟಿ ಆಫ್ ಜಾಯ್, ಸಿಟಿ ಆಫ್ ಹೆಝರ್ಡ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ, ಭಾರತ ಸರ್ಕಾರದ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ? ಹಳದಿ ಕ್ರಾಂತಿನೋ, ಹಸಿರು ಕ್ರಾಂತಿನೋ, ನೀಲಿ ಕ್ರಾಂತಿನೋ, ಶ್ವೇತ ಕ್ರಾಂತಿನೋ ಎಂಬುದು ಆಪ್ಷನ್ಗಳಾಗಿದೆ. ಆಯ್ಕೆ ಡಿ, ಶ್ವೇತ ಕ್ರಾಂತಿ ಆಪರೇಷನ್ ಫ್ಲಡ್ಗೆ ಸಂಬಂಧಿಸಿದ ಕಾರ್ಯಕ್ರಮವಾಗಿದೆ. 49ನೇ ಪ್ರಶ್ನೆ, ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಬಿ, ಅಟಾರ್ನಿ ಜನರಲ್ ಅವರು ಯಾವ ಸಂಸತ್ತಿನಲ್ಲಿ ಬೇಕಾದರೂ ಅವರು ಕಲಾಪಗಳಲ್ಲಿ ಭಾಗವಹಿಸಬಹುದು. ಮುಂದಿನ ಪ್ರಶ್ನೆ, ದ್ರವ ಬಂಗಾರ ಎಂದು ಯಾವುದನ್ನು ನಾವು ಕರಿತೀವಿ? ದ್ರವ ಬಂಗಾರ ಅಂತೇಳಿ ಯಾವುದನ್ನು ನಾವು ಕರಿತೀವಿ ಅಂದರೆ ಪೆಟ್ರೋಲಿಯಂನ ನಾವು ದ್ರವ ಬಂಗಾರ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧವಾಗಿದೆ? ಕೊಯಮತ್ತೂರು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿವೆ ಎಂಬುದು ಈ ಪ್ರಶ್ನೆಯಾಗಿದೆ. 52, ಭದ್ರಾ, ದಾಂಡೇಲಿ ಮತ್ತು ಪುಷ್ಪಗಿರಿ ಹಾಗೂ ಶೆಟ್ಟಿಹಳ್ಳಿ ಈ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಕಂಡುಬರುತ್ತವೆ. 53ನೇ ಪ್ರಶ್ನೆ, ಯಾವ ಮರುಭೂಮಿಯಲ್ಲಿ ವಿಶ್ವದ ಅತಿ ದೊಡ್ಡ ಆಪ್ಟಿಕಲ್ ದೂರದರ್ಶಕವನ್ನು ನಿರ್ಮಿಸಲಾಗಿದೆ? ಯಾವ ಮರುಭೂಮಿ ಅಂದರೆ ಅಟಕಾಮ ಮರುಭೂಮಿಯಲ್ಲಿ ವಿಶ್ವದ ಅತಿ ದೊಡ್ಡ ಆಪ್ಟಿಕಲ್ ದೂರದರ್ಶಕವನ್ನು ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶವು ಚತುಷ್ಪಕ್ಷೀಯ ಕಾರ್ಯತಾಂತ್ರಿಕ ಸಂವಾದದ ಭಾಗವಾಗಿಲ್ಲ? QSDಯ ಭಾಗ ಆಗಿಲ್ಲ. ಆಯ್ಕೆ ಬಿ, ಚೀನಾ ಇದರ ಭಾಗವಾಗಿ. ವಿಶ್ವಸಂಸ್ಥೆಯ ದಿನ ಯಾವುದು? ಆಯ್ಕೆ ಡಿ, 24 ಅಕ್ಟೋಬರ್ ವಿಶ್ವಸಂಸ್ಥೆಯ ದಿನವೆಂದು ಆಚರಣೆ ಮಾಡಲಾಗುತ್ತದೆ. 56ನೇ ಪ್ರಶ್ನೆ, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ವಿಜೇತರಾಗಿರುವ ಮಹಿಳೆ ಯಾರು ಎಂಬುದು, ಮಹಿಳಾ ಟೆನ್ನಿಸ್ ಆಟಗಾರ್ತಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ, ಮಾರ್ಗರೆಟ್ ಕೋರ್ಟ್ ಅವರ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಜಯಿಸಿದ್ದಾರೆ. 57ನೇ ಪ್ರಶ್ನೆ, ದ್ವಿದಳ ಧಾನ್ಯಗಳು ಯಾವ ಪೋಷಕಾಂಶಗಳ ಉತ್ತಮ ಆಹಾರವಾಗಿವೆ? ದ್ವಿದಳ ಧಾನ್ಯಗಳು ಯಾವ ಪೋಷಕಾಂಶಗಳನ್ನು ಹೊಂದಿವೆ ಎಂಬುದು 57ನೇ ಪ್ರಶ್ನೆಯಾಗಿದೆ. ಸಸಾರಜನಕಗಳು ದ್ವಿದಳ ಧಾನ್ಯಗಳು ಯಾವ ಪೋಷಕಾಂಶಗಳನ್ನು ಹೊಂದಿದೆ ಅಂದರೆ ಸಸಾರಜನಕಗಳನ್ನು ಹೊಂದಿದೆ. 58ನೇ ಪ್ರಶ್ನೆ, ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಕೋಗಿಲೆ ಎಂದು ಯಾರನ್ನು ಕರೀತಾರೆ ಅಂದರೆ ಆಯ್ಕೆ ಸಿ, ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲೆ ಎಂದು ಕರೆಯುತ್ತೇವೆ. ಯಾವ ರಾಜ್ಯದಲ್ಲಿ ಮೋಪ್ಲಾ ಕ್ರಾಂತಿಯು ನಡೆಯಿತು? ಇದು ಕೇರಳ ರಾಜ್ಯದಲ್ಲಿ ನಡೆಯಿತು. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಶಂಕರಾಚಾರ್ಯರವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಮಧ್ವಾಚಾರ್ಯರವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. 61ನೇ ಪ್ರಶ್ನೆ, ಮಗಧ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ ಮಗಧ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. 67ನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಲಾಯಿತು ಎಂಬುದು 62ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಲಾಯಿತು.
63ನೇ ಪ್ರಶ್ನೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಕಲೆ ಯಾವುದು? ಯಕ್ಷಗಾನ. ಯಕ್ಷಗಾನ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಕಲೆಯಾಗಿದೆ. 64ನೇ ಪ್ರಶ್ನೆ, ಕೃಷ್ಣದೇವರಾಯ ಯಾವ ರಾಜವಂಶಕ್ಕೆ ಸೇರಿದವರು? ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣದೇವರಾಯರು ಯಾವ ರಾಜವಂಶಕ್ಕೆ ಸೇರಿದವರು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ತುಳುವ ರಾಜವಂಶಕ್ಕೆ ಸೇರಿದವರಾಗಿದ್ದಾರೆ. 65ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು 1630, ಇದು ತಪ್ಪಾಗಿದೆ, 1930ರ ಸವಿನಯ ಕಾನೂನುಭಂಗ ಚಳುವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು? ಸವಿನಯ ಕಾನೂನುಭಂಗ ಚಳವಳಿ ನಡೆದದ್ದು 1930ರಲ್ಲಿ. ಯಾವ ಜಿಲ್ಲೆ ಪಾತ್ರ ವಹಿಸಿತ್ತಂದರೆ ಆಯ್ಕೆ ಡಿ, ಉತ್ತರ ಕನ್ನಡ ಜಿಲ್ಲೆಯು ಸವಿನಯ ಕಾನೂನುಭಂಗ ಚಳವಳಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತ್ತು. 66ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಮ್ಯಾಲಚೈಟ್ ಇದು ಕಬ್ಬಿಣದ ಅದಿರಲ್ಲ, ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೊನೈಟ್ ಇವು ಕಬ್ಬಿಣದ ಅದಿರಾಗಿವೆ. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ, ಯಾವ ಸ್ಥಳದಲ್ಲಿ 1906ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಸ್ಥಾಪಿಸಲಾಯಿತು? ಯಾವಾಗ? 1906ರಲ್ಲಿ ಢಾಕಾದಲ್ಲಿ, ಬಾಂಗ್ಲಾದೇಶದ ಢಾಕಾದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಲಾಯಿತು. 69ನೇ ಪ್ರಶ್ನೆ, 1924-25ರಲ್ಲಿ ನಡೆದ ವೈಕೋಮ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿದವರು ಯಾರು ಎಂಬುದು 69ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದು ಮತ್ತು ಎ ಮತ್ತು ಡಿ ಇದು ಕೀ ಆನ್ಸರಲ್ಲಿ, ಗೋರ್ಮೆಂಟ್ ಕೀ ಆನ್ಸರ್, ಇಲಾಖೆ ಪ್ರಕಟಿಸಿದ ಕೀ ಆನ್ಸರ್ನಲ್ಲಿ ಎ ಮತ್ತು ಡಿ ಎರಡೂ ಕೂಡ ಆನ್ಸರ್ ಆಗಿದೆ. ಹಾಗಾಗಿ ಟಿ.ಕೆ. ಮಾಧವನ್ ಮತ್ತು ಕೆ. ಕೆಳಪ್ಪನವರು ಇವರಿಬ್ಬರೂ ಕೂಡ ವೈಕೋಮ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿದವರಾಗಿದ್ದಾರೆ. 70ನೇ ಪ್ರಶ್ನೆ, ಶರಾವತಿ ನದಿಯಿಂದ ಯಾವ ಜಲಪಾತವು ಉಂಟಾಗಿದೆ? ಶರಾವತಿ ನದಿಯಿಂದ ಜೋಗ ಜಲಪಾತ ಉಂಟಾಗಿದೆ. 71ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಎಂಬುದು 71ನೇ ಪ್ರಶ್ನೆಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. 72ನೇ ಪ್ರಶ್ನೆ, ಗ್ರೀನ್ವಿಚ್ ಮೀನ್ ಟೈಮ್ GMT ಗ್ರೀನ್ವಿಚ್ ಮೀನ್ ಟೈಮ್ಗೆ ಸಂಬಂಧಿಸಿದಂತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಮುಂದೆ ಇದೆ ಅಥವಾ ಹಿಂದೆ ಇದೆನೋ ಎಂಬುದು ಈ ಪ್ರಶ್ನೆಯಾಗಿದೆ. ನಮ್ಮದು ಗ್ರೀನ್ವಿಚ್ ಟೈಮ್ಗಿಂತ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 5 ಗಂಟೆ 30 ನಿಮಿಷ ಮುಂದಿದೆ. 5 ಗಂಟೆ 30 ನಿಮಿಷ ಮುಂದಿದೆ. ಇದಕ್ಕೆ ಸರಿಯಾದ ಉತ್ತರ. 73ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವ ಹೊಂದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 73ಕ್ಕೆ ಜರ್ಮನಿ ದೇಶವು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವ ಹೊಂದಿಲ್ಲ. 74ನೇ ಪ್ರಶ್ನೆ, ಲೋಕಸಭೆಯ ಸ್ಪೀಕರ್ ಅವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವುದರ ಮೂಲಕ ರಾಜೀನಾಮೆ ನೀಡಬಹುದು? 74ನೇ ಪ್ರಶ್ನೆ, ಲೋಕಸಭೆ ಸ್ಪೀಕರ್ ಅವರು ಉಪಸಭಾಪತಿಗೆ ರಾಜೀನಾಮೆ ಪತ್ರವನ್ನು ನೀಡಿ ತಮ್ಮ ರಾಜೀನಾಮೆಯನ್ನು ನೀಡಬಹುದು. 75ನೇ ಪ್ರಶ್ನೆ, ಯಾವ ನಟಿಗೆ ಪ್ರಥಮ ಲಿಂಗ ತಟಸ್ಥ ನಟನಾ ಪ್ರಶಸ್ತಿ ದೊರಕಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಎಮ್ಮ ವ್ಯಾಟ್ಸನ್ ಅವರಿಗೆ ನಟನಾ ಪ್ರಶಸ್ತಿ, ಲಿಂಗ ತಟಸ್ಥ ನಟನಾ ಪ್ರಶಸ್ತಿ ನೀಡಲಾಗಿದೆ. 76ನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ? ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ವಿಸ್ತರಿಸಿದೆ. ಯಾವ್ಯಾವ ರಾಜ್ಯದಲ್ಲಿ ಇದು ವ್ಯಾಪಿಸಿದೆ ಎಂಬುದಾದರೆ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪಿಸಿಕೊಂಡಿದೆ. 77ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಯು ಕಾಮನ್ವೆಲ್ತ್ನ ಭಾಗವಲ್ಲ ಎಂಬುದು 77ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಇಲಾಖೆ ಪ್ರಕಟಿಸಿದ ಅಂಕ ಗ್ರೇಸ್ ಅಂಕವನ್ನು ಇದಕ್ಕೆ ನೀಡಲಾಗಿದೆ. 78ನೇ ಪ್ರಶ್ನೆ, ಪ್ರವೀಣ್ ಗೋಡಖಿಂಡಿಯವರು ನುಡಿಸುವ ವಾದ್ಯ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಕೊಳಲು ಪ್ರವೀಣ್ ಗೋಡಖಿಂಡಿಯವರು ನುಡಿಸುವ ವಾದ್ಯವಾಗಿದೆ. 79ನೇ ಪ್ರಶ್ನೆ, ಆಲಿವ್ ರಿಡ್ಲಿ ಆಮೆಗಳ ಹೆಚ್ಚಿನ ಸಂಖ್ಯೆಯ ಗೂಡು ಕಟ್ಟುವಿಕೆಯು ಯಾವ ರಾಜ್ಯದಲ್ಲಿ ಕಂಡುಬರ್ತತಿ? ಯಾವ ಆಮೆ ಆಲಿವ್ ರಿಡ್ಲಿ
ಆಮೆಗಳು. ಹೆಚ್ಚಿನ ಸಂಖ್ಯೆಯ ಗೂಡು ಕಟ್ಟುವಿಕೆಯು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತಂದರೆ ಸರಿಯಾದ ಉತ್ತರ 79ಕ್ಕೆ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಒಡಿಶಾ ರಾಜ್ಯದಲ್ಲಿ ಆಲಿವ್ ರೆಡ್ಲಿ ಆಮೆಗಳು ಗೂಡನ್ನು ಕಟ್ತವೆ. 80ನೇ ಪ್ರಶ್ನೆ, ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ? ವಿಶ್ವ ಅಭಿವೃದ್ಧಿ ವರದಿಯನ್ನು ಆಕೆಯೇ ವಿಶ್ವ ಬ್ಯಾಂಕ್ ಇದನ್ನು ಪ್ರಕಟಿಸುತ್ತದೆ. ಭಾರತ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಏನೆಂದು ಕರೆಯುತ್ತದೆ? ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು 1ನೇ ವಿಧಿ ಕರೆಯುತ್ತದೆ. 82ನೇ ಪ್ರಶ್ನೆ 85, 86, 87ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಾಳಿದಾಸನ ಕೃತಿಯಲ್ಲ? 87ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಾಳಿದಾಸನ ಕೃತಿಯಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಕುಮಾರ ಸಂಭವ, ಮೇಘದೂತ, ಅಭಿಜ್ಞಾನ ಶಾಕುಂತಲ ಇವು ಮೂರು ಕಾಳಿದಾಸನ ಕೃತಿ. ಮೃಚ್ಛಕಟಿಕ ಇದು ಶೂದ್ರಕನ ಕೃತಿಯಾಗಿದೆ. ಶೂದ್ರಕನ ಕೃತಿಯಾಗಿದೆ. 88ನೇ ಪ್ರಶ್ನೆ, ಯಾವ ವೇದವು ಕರ್ಮ ಪದ್ಧತಿಗೆ ಸಂಬಂಧಿಸಿದೆ? ಯಾವ ವೇದವು ಕರ್ಮ ಪದ್ಧತಿಗೆ ಸಂಬಂಧಿಸಿದೆ ಎಂಬುದು 88ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಯಜುರ್ವೇದ. ಇದು ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದ, ಇದು ಕರ್ಮ ಪದ್ಧತಿಗೆ ಸಂಬಂಧಿಸಿದ ವೇದವಾಗಿದೆ. 89ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ ಎಂಬುದು ಈ 89ನೇ ಪ್ರಶ್ನೆಯಾಗಿದೆ. ಮೌರ್ಯ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ. ಶುಂಗ ರಾಜವಂಶ, ಪುಷ್ಯಮಿತ್ರ ಶುಂಗ. ಶಾತವಾಹನ ರಾಜವಂಶ, ಗೌತಮಿ ಪುತ್ರ ಶಾತಕರ್ಣಿ. ಇದು ತಪ್ಪು, ಹಾಗಾಗಿ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ. ರಾಣಿ ತ್ರಿಶಾಲಾದೇವಿ. ತ್ರಿಶಾಲಾ ಯಾರ ತಾಯಿ? ಇವರು ಮಹಾವೀರರವರ ತಾಯಿಯಾಗಿದ್ದಾರೆ. ಬಡಗುತಿಟ್ಟು ಯಾವ ಕಲೆಯ ಪ್ರಕಾರವಾಗಿದೆ? ಬಡಗುತಿಟ್ಟು ಇದೊಂದು ಯಕ್ಷಗಾನದ ಪ್ರಕಾರ ಕಲೆಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ? ಆಸ್ಟ್ರೇಲಿಯಾ ಓಪನ್, ಫ್ರೆಂಚ್ ಓಪನ್, US ಓಪನ್, ವಿಂಬಲ್ಡನ್ ಓಪನ್. ಇದರಲ್ಲಿ ಯಾವುದು? ಇದು ಆಸ್ಟ್ರೇಲಿಯಾ ಓಪನ್ ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ. 93ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು 4ನೇ ಎಸ್ಟೇಟ್ ಎಂದು ಕರೆಯುತ್ತಾರೆ? ಕಾರ್ಯಾಂಗ, ಮಾಧ್ಯಮ, ಶಾಸಕಾಂಗ, ನ್ಯಾಯಾಂಗ. ಸರಿಯಾದ ಉತ್ತರ ಮಾಧ್ಯಮವನ್ನು ನಾವು 4ನೇ ಎಸ್ಟೇಟ್ ಎಂದು ಕರೆಯುತ್ತೇವೆ. 94ನೇ ಪ್ರಶ್ನೆ, ಆಫ್ರಿಕಾದ ಯಾವ ದೇಶದಲ್ಲಿ ರಾಬರ್ಟ್ ಮುಗಾಬೆ? ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ್ದು, ಹಾಗಾಗಿ ಇದೇನು ಇಂಪಾರ್ಟೆಂಟ್ ಅಲ್ಲ. ಮುಂದಿನ ಪ್ರಶ್ನೆ 95ನೇ ಪ್ರಶ್ನೆ ಇಂಪಾರ್ಟೆಂಟು. ಭಾರತದ ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧರಾದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. APJ ಅಬ್ದುಲ್ ಕಲಾಂ ಅವರು ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧವನ್ನು ಪಡೆದಿದ್ದರು. 96ನೇ ಪ್ರಶ್ನೆ, ಭಾರತದ ಸಂವಿಧಾನದ 92ನೇ ತಿದ್ದುಪಡಿಯು 92ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಕೆಳಗಿನ ಯಾವ ಭಾಷೆಯನ್ನು ಸೇರಿಸಿಲ್ಲ? ಅಂದರೆ 92ನೇ ತಿದ್ದುಪಡಿ ಮೂಲಕ 8ನೇ ಅನುಸೂಚಿಗೆ ಈ ಕೆಳಗಿನ ಯಾವ ಭಾಷೆಯನ್ನು ಸೇರಿಸಿಲ್ಲ ಎಂಬುದು 96ನೇ ಪ್ರಶ್ನೆ ಆಗಿದೆ. ಆಯ್ಕೆಯೇ ಭೋಜ್ಪುರಿಯನ್ನು ಈ ತಿದ್ದುಪಡಿ ಮೂಲಕ ಸೇರಿಸಲಾಗಿಲ್ಲ. 97ನೇ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ? 97ನೇ ಪ್ರಶ್ನೆ, ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಹಾಫ್ ಮ್ಯಾರಥಾನ್ನಲ್ಲಿ ಕ್ರಮಿಸುವ ದೂರ 21 ಕಿಲೋಮೀಟರ್. ಮಾಹಿತಿ ಹಕ್ಕು ಇದು ಒಂದು ಯಾವ ಹಕ್ಕು ಎಂಬುದು 99ನೇ ಪ್ರಶ್ನೆ. ಇದು ಕಾನೂನುಬದ್ಧ ಹಕ್ಕಾಗಿದೆ. ಕಾನೂನುಬದ್ಧ ಹಕ್ಕು. 100ನೇ ಪ್ರಶ್ನೆ, ರಾಷ್ಟ್ರದ ಪ್ರಾದೇಶಿಕ ಜಲವು ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿದೆ? ಎಷ್ಟು ನಾಟಿಕಲ್ ಮೈಲಿ ಎಂಬುದು ಈ ಪ್ರಶ್ನೆಯಾಗಿದೆ. ಮತ್ತು ಕೊನೆಯ ಪ್ರಶ್ನೆ ಈ ಸಂಚಿಕೆಯಲ್ಲಿ, ಇದು KSISF 2017ರ ಪ್ರಶ್ನೆ ಪತ್ರಿಕೆಯಾಗಿದೆ. ಇದನ್ನು ನೋಡ್ಕೊಳ್ರಿ, ಮುಂದೆ ಎಲ್ಲರೂ ಯೂಸ್ ಆಗ್ಬೋದು. ಇದೇ ಥರ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಸ್ನೇಹಿತರೆ. ಎಲ್ಲ ಪರೀಕ್ಷೆ PSI ಮತ್ತು PC ಕ್ವಶನ್ ಪೇಪರ್ನ ಸಂಚಿಕೆ ಮುಖಾಂತರ ಬಿಡಿಸ್ತಾ ಹೋಗೋಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ D, 12 ನಾಟಿಕಲ್ ಮೈಲಿ. 12 ನಾಟಿಕಲ್ ಮೈಲಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.